ಎ.ಸಿ.ಪಿ ಚಂದನ್ ಕುಮಾರ್ ಮತ್ತು ದರ್ಶನ್ ಅವರು ಇವರಿಬ್ಬರ ನಡುವೆ ಏನು ವೈರತ್ವ ಇದೆಯಾ ಅಥವಾ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಎ.ಸಿ.ಪಿ ಚಂದನ್ ಕುಮಾರು ಸುಮಾರು ಕಡೆ ನೀವು ಅವರನ್ನು ತೆಗೆದು ನೋಡಿದ್ರೆ ಸುಮಾರು ಕಡೆ ಒಳ್ಳೊಳ್ಳೆ ಭಾಷಣಗಳನ್ನು ಬಿಗಿದಿದ್ದಾರೆ. ಓಕೆ, ನಾನು ಅಂದ್ಕೊಳ್ತಾ ಇದ್ದೆ ಕರ್ನಾಟಕದಲ್ಲಿ ತುಂಬ ಕಡಿಮೆ ಆಗ್ಬಿಟ್ರಲ್ಲಪ್ಪ ನಿಷ್ಠಾವಂತ ಪೊಲೀಸ್ನವರು ಅಂತ. ಆ್ಯಕ್ಚುಲಿ ಇವರು ನಿಷ್ಠಾವಂತಿಕೆಯನ್ನು ತೋರಿದ್ದಾರೆ. ಯಾಕೆಂದರೆ ದರ್ಶನ್ ಅವರ ಇವ್ರನ್ನ ಜೈಲಿಗೆ ಕಳಿಸಿದಾರಲ್ವ, ಅದರಲ್ಲಿ ಇವರು ಮೊದಲ ಪಾತ್ರವನ್ನು ವಹಿಸ್ತಾರೆ. ದರ್ಶನ್ ಅವರನ್ನು ಜೈಲಿಗೆ ಕಳಿಸುವಂಥ ಮೊದಲ ಪಾತ್ರವನ್ನು ವಹಿಸ್ತಾರೆ ಇವರು. ಯಾಕೆ ಅಂತಂದರೆ ಆ್ಯಕ್ಚುಲಿ ದರ್ಶನ್ ಅವರಿಗೆ ಎಮ್.ಎಲ್.ಎಗಳು MP.ಗಳು ಒಂದಷ್ಟು ಜನ ಪರಿಚಯಗಳು ಇದ್ದರು. ಪ್ರೆಷರ್ ಹಾಕಿ ಹೊರಗಡೆ ಬರ್ಬೋದಾಗಿತ್ತು, ದುಡ್ಡು ಚೆಲ್ಲಿ ಅವರು ಹೊರಗಡೆ ಬರ್ಬೋದಾಗಿತ್ತು. ಆದರೆ ಇವರು ಚಂದನ್ ಅವರು ಇವರ ಒಂದು ನಿಷ್ಠಾವಂತಿಕೆ ಇಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ಅದು ಕರೆಕ್ಟಾದ ತನಿಖೆ ನಡೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಈಗ ದರ್ಶನ್ ಅವರೇನು ಅವರು ನಿಜವಾಗ್ಲೂ ಜೈಲಿಗೆ ಹೋಗ್ಬಿಡ್ತಾರ, ತಪ್ಪೇ ಮಾಡಿಬಿಟ್ಟಿದ್ರ ಅಂತ ನೀವು ಕೇಳಬಹುದು. ಆದರೆ ಇಲ್ಲಿ ದರ್ಶನ್ ಅವರು ಎಷ್ಟು ತಪ್ಪು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದನ್ನು ಈ ಚಂದನ್ ಕುಮಾರ್ ಅವರು ಏನೇನು ನಡೆದಿದೆ ಅನ್ನೋದು ಎಲ್ಲವನ್ನು ಕೂಡ ತನಿಖೆ ಮಾಡಿ ಇವರು ಕೋರ್ಟಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಅವರು ತಪ್ಪು ಮಾಡಿದಾರಾ ಇಲ್ವಾ, ಅವರು ಜೈಲಲ್ಲೇ ಇರಬೇಕಾಗತ್ತಾ, ಹೊರಗಡೆ ಬರಬೇಕಾಗತ್ತಾ, ಎಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಈಗ ಜುಲೈ 4 ಸದ್ಯಕ್ಕೆ ಜುಲೈ 4 ಕೂಡ ನಮಗೆ ಗೊತ್ತಾಗ್ಬೋದು. ಕಾಯ್ದು ನೋಡೋಣ. ಅಂದಾಗೆ ಚಂದನ್ ಕುಮಾರ್ ಅವರು ಇವ್ರಿಗೂ ಡಿ.ಬಾಸ್ ಅವ್ರಿಗೂ ಯಾವುದೇ ವೈರತ್ವ ಇಲ್ಲ. ಚಂದನ್ ಕುಮಾರ್ ಅವರು ಅವರೊಬ್ಬರು A.C.P ಅವರು ಅವರ ಕೆಲಸವನ್ನು ಅವರು ಮಾಡಿದ್ದಾರೆ. ದರ್ಶನ್ ಅವರು ನಿಜವಾಗ್ಲೂ ಆರೋಪ ಇಲ್ಲ ಅಂತಂದರೆ ಗ್ಯಾರಂಟಿ ಹೊರಗಡೆ ಬರ್ತಾರೆ. ಏನು ಅನ್ನಿಸ್ತಿದೆ ನಿಮಗೆ ಕಮೆಂಟ್ ಮಾಡಿ.